ವಿಷಯದ ಕುರಿತು ಈಗ ಶೈಕ್ಷಣಿಕ ಉಪನ್ಯಾಸ ಮಂಡಿಸಲು ಡಾಕ್ಟರ್ ಎಸ್.ವಿ. ವಸ್ತ್ರದ್ ಉಪನ್ಯಾಸಕರು ಜೆಸಿ ಕಾಲೇಜ್ ಅಂಕೋಲಾ ಅವರಿಗಾಗಿ ಈ ಸಮಯ. ಸರ್ವರಿಗೂ ಶುಭಾಶಯಗಳು. ಗ್ರಾಮೀಣ ಭಾಗದಲ್ಲಿ ಸಾರ್ಥಕ 5 ದಶಕಗಳನ್ನು ಶೈಕ್ಷಣಿಕ ಸೇವೆಯಲ್ಲಿ ಕಳೆದಿರುವಂತಹ ಸರ್ವರಿಗೂ ಶುಭಾಶಯಗಳು. ಗ್ರಾಮೀಣ ಭಾಗದಲ್ಲಿ ಸಾರ್ಥಕ 5 ದಶಕಗಳನ್ನು ಶೈಕ್ಷಣಿಕ ಸೇವೆಯಲ್ಲಿ ಕಳೆದಿರುವಂತಹ ಮತ್ತು ಉಜ್ವಲ ಭವಿಷ್ಯದ ಬುನಾದಿಯನ್ನ ಹೊಂದಿರುವಂತಹ ಗುರುಪ್ರಸಾದ್ ಎಜುಕೇಷನ್ ಸೊಸೈಟಿಯ ಎಲ್ಲ ಪೂರ್ವ ವಿದ್ಯಾರ್ಥಿಗಳೇ, ತನ್ನಿಮಿತ್ತವಾಗಿ ಏರ್ಪಡಿಸಲಾಗಿರುವಂತಹ ಇಂದಿನ ಶೈಕ್ಷಣಿಕ ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಪನಿರ್ದೇಶಕರು ಡಯಟ್ ಶ್ರೀ ಈಶ್ವರ್ ನಾಯ್ಕ್ ಸರ್ ಅವರೇ, ಮತ್ತು ಈ ಭಾಗದಲ್ಲಿ ಇಂಗ್ಲಿಷ್ ಶಿಕ್ಷಣ ಅಥವಾ ಇಂಗ್ಲಿಷ್ ಸಾಹಿತ್ಯದ ಒಂದು ಅರಿವನ್ನ ಮೂಡಿಸಿದ ಮುಂಚೂಣಿ ಶಿಕ್ಷಕರಂತಹ ಅರುಣ್ ಉಭಯಕರ್ ಸರ್ ಅಂತ ಹೀಗೆ ಒಂದು ರೆಫರೆನ್ಸಿಗೆ ಒಂದು ಟಾಪಿಕ್ ಅನ್ನ ನಾವು ಆಯ್ಕೆ ಮಾಡಿದೆವು. ಹಾಗಾದ್ರೆ ಭೂತಕಾಲದಲ್ಲಿ ಶಿಕ್ಷಣದ ಬಗ್ಗೆ ಮಾತಾಡಬಾರ್ದ ಅಂತ ಈಗ ಬಹಳ ಸಲ ಹೇಳ್ತಾ ಇರ್ತೀವಿ. ನಮ್ದು ಹಳೆಯ ಶಿಕ್ಷಣ ಪದ್ಧತಿ ತುಂಬಾ ಚೆನ್ನಾಗಿತ್ತು, ಈಗಿನ ಶಿಕ್ಷಣ ಪದ್ಧತಿ ಅಷ್ಟು ಚೆನ್ನಾಗಿಲ್ಲ ಅನ್ನುವಂತಹ ಒಂದು ನಂಬಿಕೆ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಅಂದ್ರೆ ಇಂದಿನ ಶಿಕ್ಷಣದ ಬಗ್ಗೆ ಒಂದು ವಲಯದಲ್ಲಿ ಭ್ರಮ ನಿರಸನ ಇದೆ. ವರ್ತಮಾನದ ಶಿಕ್ಷಣ ವ್ಯವಸ್ಥೆ ಎಲ್ಲೋ ನಮ್ಮ ಸಾಮಾಜಿಕ ರಾಷ್ಟ್ರೀಯ ಆಶೋತ್ತರಗಳನ್ನ ಅದು ಸರಿಯಾಗಿ ಬಿಂಬಿಸ್ತಾ ಇಲ್ಲ ಅಂತ ಹೇಳುವಂತ ಒಂದು ಮಾತಿದೆ. ಹೊಸ ಶೈಕ್ಷಣಿಕ ನೀತಿ 2016 ಏನಿದೆ 19ಕ್ಕೆ ಈಗ ಅದು ಮತ್ತೆ ಅಮೆಂಡ್ ಆಗಿ ಬಂದಿದೆ. 16ರಲ್ಲಿ ಅದಕ್ಕೆ ಕರಡು ಪ್ರಸ್ತಾಪನೆಯಾಗಿತ್ತು. ಅಲ್ಲಿ ಕೂಡ ಈ ಪ್ರಸ್ತಾಪ ಇದೆ. ಗುರುಕುಲ ಮಾದರಿಯ ಶಿಕ್ಷಣದ ಬಗ್ಗೆ ಪ್ರಸ್ತಾಪ ಇದೆ. ಹಳೆಯ ಸ್ಕ್ರಿಪ್ಚರ್ಡ್ ಲಿಟರೇಚರ್ ಅನ್ನ ಮ್ಯಾಗ್ನಿಫೈ ಮಾಡುವಂತ ಪ್ರಸ್ತಾಪಗಳು ಇದ್ದಾವೆ. ಪ್ರತಿಯೊಂದು ಶೈಕ್ಷಣಿಕ ನೀತಿ ಬಂದಾಗ ಪರ ವಿರುದ್ಧ ಅಭಿಪ್ರಾಯಗಳು ಇದ್ದಾವೆ. ಆದ್ರೆ ಈ ನೀತಿ ನಿರೂಪಣೆ ಯಾರೇ ಮಾಡಲಿ, ಯಾಕೆ ಮಾಡಲಿ, ಕೊನೆಗೂ ಅಲ್ಟಿಮೇಟ್ ಆಗಿ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ಇಡೀ ಜನ ಸಮುದಾಯವನ್ನ ವ್ಯವಸ್ಥೆಗೆ ತಕ್ಕ ಹಾಗೆ ಹೊಂದಿಸಿಕೊಳ್ಳೋದು. ಮೆಕಾಲೆ ರೂಪಿಸಿದ ಶಿಕ್ಷಣ ಪದ್ಧತಿ ಕೂಡ ಅದೇ ಆಗಿತ್ತು. ಇಟ್ ವಾಸ್ ಇಂಪೀರಿಯಲ್ ಡಿಸೈನ್ಸ್. ಬ್ರಿಟಿಷ್ ಸಾಮ್ರಾಜ್ಯಶಾಹಿಗೆ ಬೇಕಾದ ರೀತಿಯಲ್ಲಿ ಭಾರತೀಯ ಮನಸ್ಸನ್ನ, ಭಾರತೀಯರನ್ನ ರೂಪಾಂತರಗೊಳಿಸುವುದೇ ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಏಕರೂಪಿಯಾದ ನಮ್ಮೆಲ್ಲ ಅನನ್ಯತೆಗಳನ್ನ ಎರಕ ಹೊಯ್ದು ಬಿಟ್ಟು ಒಂದು ಸಿದ್ಧ ಮಾದರಿಯಲ್ಲಿ ನಾವು ಆಲೋಚಿಸಬೇಕು, ಕೆಲಸ ಮಾಡಬೇಕು, ಆ ರೀತಿಯಲ್ಲಿ ರೂಪಿಸುವ ಉದ್ದೇಶ ಅವರದಾಗಿತ್ತು. ಅದನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡಿದರು. ಅದನ್ನ ಕೂಡ ನಾವು ಒಂದು ವಿಮೋಚನೆಯ ಅಸ್ತ್ರ ಅಂತ ಕೂಡ ನಾವು ತಿಳಿದುಕೊಂಡ್ವಿ. ನೋ ಡೌಟ್ ಇಂಗ್ಲಿಷ್ ಎಜುಕೇಶನ್ ಲಿಬರೇಟೆಡ್ ಮೆನಿ ಸೆಗ್ಮೆಂಟ್ಸ್ ಆಫ್ ಅವರ್ ಸೊಸೈಟಿ, ಅದನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಇನ್ ಅದರ್ ವರ್ಡ್ಸ್, ಆಲ್ ಎಜುಕೇಶನಲ್ ಪಾಲಿಸೀಸ್ ಆರ್ ಫ್ಯಾಸಿಸ್ಟ್ಸ್. ಯಾವುದೇ ಶಿಕ್ಷಣ ವ್ಯವಸ್ಥೆ ಇರಲಿ ಅದು ಫ್ಯಾಸಿಸ್ಟ್ ಆಗೇ ಇರ್ತದೆ. ಅಂದ್ರೆ ಒಂದು ಆಲೋಚನೆಗೆ ಎಲ್ಲರೂ ಒಗ್ಗಿಕೊಳ್ಳುವಂತೆ ಮಾಡುವಂತಹ ಉದ್ದೇಶ ಅದು ಹೊಂದಿರ್ತದೆ. ಆದರೆ ದ ವೆರಿ ಲರ್ನಿಂಗ್ ಆಪ್ಟಿಟ್ಯೂಡ್ ಅದು ಹಾಗಿರುವುದಿಲ್ಲ. ತರಗತಿಯಲ್ಲಿ ಉಭಯಕರ್ ಸರ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇರ್ತಾರೆ, ಆದರೆ ಮಕ್ಕಳ ಗಮನ ಯಾವುದೋ ಹಕ್ಕಿಯ ಕಡೆಗೆ, ಪಕ್ಷಿಯ ಕಡೆಗೆ, ಏನೋ ಸುಂದರವಾದ ವಿಚಾರಗಳ ಕಡೆಗೆ ಹೋಗ್ತದೆ.
ಯಾವುದೋ ಸಂಗೀತದ ಕಡೆಗೆ ಹೋಗ್ತದೆ. ತಪ್ಪನ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಮಗುವಿನ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಈಚ್ ಚೈಲ್ಡ್ ಈಸ್ ಯೂನಿಕ್. ಇಲ್ಲಿ ಇರುವ ಪ್ರತಿಯೊಂದು ಮಗು, ಪ್ರತಿಯೊಂದು ವಿದ್ಯಾರ್ಥಿ ವಿಶಿಷ್ಟವಾಗಿದೆ. ಅದರ ಅಗತ್ಯಗಳು, ಪ್ರತಿಭೆಗಳು ವಿಭಿನ್ನವಾಗಿವೆ. ಆದರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಆ ಡೈವರ್ಸಿಟಿಗೆ ಅವಕಾಶ ಇಲ್ಲ, ಆ ವೈವಿಧ್ಯತೆಗೆ ಅವಕಾಶ ಇಲ್ಲ. ಸಿದ್ಧ ಮಾದರಿಯಲ್ಲೇನೆ ಅದು ಕಲಿಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಶಿಕ್ಷಣ ಅನ್ನುವಂಥದ್ದು ಶಿಕ್ಷೆಯಾಗ್ತದೆ. ಈ ಶಿಕ್ಷೆಯಾದದ್ದರ ಪರಿಣಾಮವಾಗಿ ಫೇಲ್ಯೂರ್ಸ್ ರೇಟ್ ಹೆಚ್ಚಾಗ್ತಾ ಇರ್ತದೆ. ವಿದ್ಯಾರ್ಥಿಗಳು ಫೇಲ್ ಆಗೋದಲ್ಲ, ಸಿಸ್ಟಮ್ ಫೇಲ್ ಟು ಫುಲ್ಫಿಲ್ ದಿ needs and requirements of the students, aspirations of the students. ಹಾಗಾದ್ರೆ ಇಲ್ಲಿ ತಪ್ತಾ ಇದೀವಿ. ಈ ಕ್ರಮದ ಬಗ್ಗೆ ನಮ್ಮಲ್ಲಿ ಚಿಂತನೆಗಳು ಈಗಲ್ಲ, ಮೊದಲಿಂದಲೂ ಇದೆ. ಅಲ್ಲಮಪ್ರಭು ಮಹಾನ್ ಅನುಭಾವಿ ತನ್ನ ಒಂದು ವಚನದಲ್ಲಿ ಇದನ್ನ ಬಹಳ 12ನೇ ಶತಮಾನದಲ್ಲೇ ಪ್ರಸ್ತಾಪ ಮಾಡಿದ್ದಾನೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ ಅಂತ. ಕೃತಯುಗದಲ್ಲಿ ಗುರು ಶಿಷ್ಯನಿಗೆ ಬಡಿದು ಬುದ್ಧಿ ಕಲಿಸಿದರೆ ಸೂಕ್ತ ಆಗಿನ ಕಾಲದಲ್ಲಿ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈಲು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ತ್ರೇತಾಯುಗಕ್ಕೆ ಬಂದುಗಳೇ ಬಡಿದು ಹೋಯ್ತು, ಬೈದು ಬುದ್ಧಿಯ ಕಲಿಸುವುದು. ದ್ವಾಪಾರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ, ಅಂದ್ರೆ ಹೆದರಿಸಿ ಬೆದರಿಸಿ, ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು ಅಂತ. ಇದನ್ನು ಈಗಲ್ಲ, 12ನೇ ಶತಮಾನದಲ್ಲಿ ಹೇಳಿದರು. ಇವತ್ತು ನಾವು ಶಿಕ್ಷಕರಾಗಿ ಇದನ್ನು ಅನುಭವಿಸ್ತಾ ಇದ್ದೀವಿ. ಮನೆ ಮನೆಗೆ ಹೋಗಿ ನಿಮ್ಮ ಶುಲ್ಕವನ್ನು ಕಟ್ಟುತ್ತೇವೆ ಬರ್ರಿ ಅಂತ ಕೇಳಿದ. ಒಬ್ಬ ಪಾಲಕ್ ಕೇಳಿದ, ನೀವು ಶುಲ್ಕ ಎಲ್ಲ ಕಟ್ತೀರಿ, ಪಾಠ ಮಾಡ್ತೀರಿ ಇಲ್ಲ ಅಂತ ಕೇಳಿದ. ಐ ವಾಸ್ ಸೋ ಶಾಕ್ಡ್. 100-150 ನನ್ನ ತರಗತಿಯಲ್ಲಿ 200 ಮಕ್ಕಳಿಗೆ ನಾ ಪಾಠ ಮಾಡ್ತಿದ್ದೆ. ಬೆಂಚ್ ಸಾಕಾಗ್ತಿದ್ದಿಲ್ಲ, ಕಿಟಕಿಯಲ್ಲಿ ಕೂತ್ಕೊಂಡು ಪಾಠ ಕೇಳಿ ಕಿಟಕಿಯಿಂದ ಜಿಗಿದು ಹೋಗ್ತಾರೆ ನಮ್ಮ ಮಕ್ಕಳು. ಇವತ್ತು 8-10 ಮಕ್ಕಳು ಇಟ್ಕೊಂಡು ನಾವು ಪಾಠ ಮಾಡಬೇಕು. ಅಂದ್ರೆ ಎಟ್ ದ ಮರ್ಸಿ ಆಫ್ ದಿ ಸ್ಟೂಡೆಂಟ್ಸ್ ಟೀಚರ್ಸ್ ಆರ್ ಕಂಪೆಲ್ ಟು ಟೀಚ್. ಹಂಗಿಗೆ ಒಳಗಾದ ಮನಸ್ಸು ಸ್ವತಂತ್ರದ ಬೀಜಗಳನ್ನ, ಕನಸುಗಳನ್ನ ಕಟ್ಟಿಕೊಡ್ಲಿಕ್ಕಾಗೋದಿಲ್ಲ. ಇದು ಬಹಳ ಮೂಲಭೂತ ಪ್ರಶ್ನೆ. ನಾನೇ ವ್ಯವಸ್ಥೆಯ ಗುಲಾಮ ಆದ ಮೇಲೆ ಸ್ವಾತಂತ್ರ್ಯದ ಕನಸುಗಳನ್ನ ನನ್ನ ಮಕ್ಕಳಿಗೆ ನಾನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾನು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ಶ್ಯೂರ್ಸ್ ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಎವ್ರಿಥಿಂಗ್. ಬಟ್ ಐ ಫೇಲ್ ಟು ಮೈ ಸೆಲ್ಫ್ ಎಕ್ಸ್ಪ್ರೆಸ್ ಫುಲ್ಲಿ ವಾಟ್ ಐ ಫೀಲ್. ಮಲೇಷಿಯನ್ ಪ್ರೈಮ್ ಮಿನಿಸ್ಟರ್ ಮಹತೀರ್ ಮೊಹಮ್ಮದ್ ಒಂದು ಮಾತು ಹೇಳಿದ್ದ, My honorable constitution ensures me freedom of speech and expression. Yes, but I don't know, it is not guaranteed me freedom after speech. ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ, ಮಾತನಾಡಿದ ಮೇಲೆ ಏನಾದ್ರೂ ಅದಕ್ಕೆ ನೀನೇ ಜವಾಬ್ದಾರಿ. ವಾಟ್ ಹ್ಯಾಪನ್ಸ್ ಟು MM ಕಲಬುರ್ಗಿ, ವಾಟ್ ಹ್ಯಾಪನ್ಸ್ ಟು ಗೌರಿ ಲಂಕೇಶ್. ಇದು ಮಾತನಾಡ್ಲಿಕ್ಕಿದೆ, ಮಾತನಾಡಿದ ನಂತರ ಸಂವಿಧಾನ ನಿನಗೆ ಗ್ಯಾರಂಟಿ ಕೊಟ್ಟಿಲ್ಲ. ಇದು ಬಹಳ ಕಟ್ಟೇಲ್ಡ್ ಆದಂತಹ, ತರಗತಿಯಿಂದ ಹಿಡಿದು ಸಮಾಜದ ಬೀದಿಗಳಿಂದ ಹಿಡಿದು ಎಲ್ಲ ಕಡೆ ಕರ್ಟೇಲ್ಡ್ ಆದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇದರ ದೋಷ ಎಲ್ಲಿದೆ ಅಂದ್ರೆ ನಮ್ಮ ಕಲಿಕಾ ಪ್ರವೃತ್ತಿಯಲ್ಲಿದೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸ್ವತಂತ್ರ ಚಿಂತನೆಗಳಿಗೆ ಅವಕಾಶ ಇಲ್ಲ. ನೀವು IIT ಹೋಗಿ, IIMಗಳಿಗೆ ಹೋಗಿ, ಅಥವಾ ಕಾಲೇಜ್ಗಳಿಗೆ ಬರ್ರಿ, ಸ್ಕೂಲಿಗೆ ಬರ್ರಿ, ಎವ್ರಿವೇರ್ ಡಿಸಿಪ್ಲಿನ್ ಈಸ್ ಇಂಪೋಸ್ಡ್. 75% ಅಟೆಂಡೆನ್ಸ್ ಇರಲೇಬೇಕಿಲ್ಲ, ನಿಮಗೆ ಫಾರ್ಮ್ ತುಂಬಲಿಕ್ಕೆ ಕೊಡೋದಿಲ್ಲ, ಹಾಲ್ ಟಿಕೆಟ್ ಕೊಡೋದಿಲ್ಲ. ಅಟೆಂಡೆನ್ಸ್ಗಾಗಿನೇ ಮಕ್ಕಳು ಬರೋದು ತರಗತಿ, ಕಲೀಲಿಕ್ಕೆ ಯಾವನೂ ಬರೋದಿಲ್ಲ. ಮೇಸ್ಟ್ರು ನನ್ನ ಒಳಗೊಂಡು ಬಯೋಮೆಟ್ರಿಕ್ ಇದೆ, ಬೇಗ ಬಂದೆ, ಬಯೋಮೆಟ್ರಿಕ್ ಇಲ್ಲ ಮತ್ತೊಂದು, ಬಯೋಮೆಟ್ರಿಕ್ ಆಗೇ ಬರೋದು, ನಾನು ಕಲಿಸ್ಲಿಕ್ಕೆ ಬರೋದಿಲ್ಲ. ಇಫ್ ದಿಸ್ ಇಸ್ ದ ಸಿಚುವೇಶನ್, ಅಂದ್ರೆ ಕಲಿಸಬೇಕನ್ನುವ ಪ್ರೇರಣೆ ನನಗೂ ಇಲ್ಲ, ಕಲಿಯಬೇಕೆಂಬ ಪ್ರೇರಣೆ ವಿದ್ಯಾರ್ಥಿಗೂ ಇಲ್ಲ, ಜ್ಞಾನದ ಬೆಳಕು ಯಾವಾಗ ಹರ್ತದೆ ಅಲ್ಲಿ?
ಪ್ರಣತೆಯೂ ಇದೆ, ಭಕ್ತಿಯೂ ಇದೆ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ ಅಂತ ಹೇಳಿದ್ರು. ಶಕ್ತಿ ಬೇಕಲ್ಲ, ಮೋಟಿವೇಶನ್, ಹೌದಾ, ಎನರ್ಜಿ ಬೇಕಲ್ಲ. ಅದೇ ಇಲ್ಲದಿದ್ರೆ ಬೆಳಕು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಜುಕೇಶನ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಪ್ರೋಸೆಸ್ ವಿಚ್ ಕ್ಯಾನ್ ಓಪನ್ ಯುವರ್ ಇನ್ವಾರ್ಡ್ ಐ ಟುವಾರ್ಡ್ಸ್ ದಿ ಲೈಟ್ ಅಂತ ಪ್ಲೇಟು. ಬೆಳಕಿನ ಕಡೆಗೆ ನಿನ್ನ ಅಂತಶ್ಚಕ್ಷುವನ್ನು ತೆರೆದು ತೋರಿಸುವುದು, ಅರಿವಿನ ಕಣ್ಣನ್ನು ತೆರೆಸುವುದು. ಇಟ್ಸ್ ನಾಟ್ ಮಿಯರ್ ಕನ್ಸ್ಟ್ರೈನ್ಡ್ ವಿತ್ ಟು ಟೀಚ್ ಸಮ್ ರೀಡಿಂಗ್ ರೈಟಿಂಗ್ ಸ್ಕಿಲ್ಸ್. ರಟ್ಟೆ ಮಾರುವಂತಾರೆ ಹಿಂದಿ ಒಳಗೆ, ಕಂಠಪಾಠ ಮಾಡೋದು, ಹಾಡಿದ್ದು ಹಾಡೋ ಕಿಸಬಾಯಿದಾಸ ಅದನ್ನೇ ಹೇಳಿದ್ದೆ ಹಳೆ ನೋಟ್ಸ್ ಬರೆಸಿ ಹುಡುಗರು ಮುದುಕರಾದ್ರು, ನಾವು ಮುದುಕರಾದ್ರು. ಹೊಸ ಆಲೋಚನೆಗೆ ಅವಕಾಶ ಇಲ್ಲ. ಎಷ್ಟೋ ಮೇಸ್ಟರಿಗೆ ಹಳೆ ಪಟ್ಟಿ ಕಸ್ಕೊಂಡ್ಬಿಟ್ರೆ VRS ತಗೊಳ್ಳೋ ಚಾನ್ಸ್ ಇದೆ. ಯಾಕಂದ್ರೆ ಹೊಸ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಹೊಸ ಟೆಕ್ಸ್ಟ್ ಬುಕ್ಸ್ ಬರಲಿಲ್ಲ. ಎಸ್ ಬಿ ಸಿನ್ಸ್ ಐ ಆಮ್ ದಿ ಸ್ಟೂಡೆಂಟ್ಸ್ ಆಫ್ ಸೋಷಿಯಲ್ ಸೈನ್ಸ್, ಎಲ್ಲಾ ಗಣಿತ ವಿಜ್ಞಾನ ಕಲೀರಿ. ಐ ಆಮ್ ವೆರಿ ಹ್ಯಾಪಿ. ನನಗೆ ಗಣಿತ ಬಹಳ ವೀಕ್ ಇತ್ತು. ಗಣಿತ ಕ್ಲಾಸಲ್ಲೇ ನಾನು ಕೂಡ್ತಿರ್ಲಿಲ್ಲ. ಜಸ್ಟ್ ಏನೋ ಮಾಡಿ ಪಾಸ್ ಆಗಿದ್ದೇನೆ SSLC. ಅವಾಗ ಐ ಆಪ್ಟೆಡ್ ದಿ ಸೋಷಿಯಲ್ ಸೈನ್ಸಸ್. ಆದರೆ ನಮಗೆ ಹೆಚ್ಚು ಜವಾಬ್ದಾರಿ ಇದೆ. ವಿಜ್ಞಾನ ಗಣಿತ ಶಿಕ್ಷಕರು ಪ್ರಯೋಗಾಲಯದಲ್ಲಿ ನೀವು ಕಂಡಕ್ಟ್ ಮಾಡ್ತೀರಿ. ವಿ ಆರ್ ಕಂಪೆಲ್ಡ್ ಟು ಕಂಡಕ್ಟ್ ಅವರ್ ಎಕ್ಸ್ಪೆರಿಮೆಂಟ್ಸ್ ಇನ್ ದಿ ಸೊಸೈಟಿ in the broad daylight. We are having more responsibility. Ultimately, ನೀನು ವಿಜ್ಞಾನಿ ಆಗು, ಸೈನಿಕನಾಗು, ಏನೇ ಆಗು, ಕೊನೆಗೂ ಸಮಾಜದಲ್ಲಿ ಜೀವನ ಮಾಡಬೇಕು. ಈ ಸೋಷಿಯಲ್ ಸ್ಕಿಲ್ ಅನ್ನು ನಾವು ಮಕ್ಕಳಿಗೆ ಕಲಿಸದೆ ಹೋದ್ರೆ ಅವರ್ ಚಿಲ್ಡ್ರನ್ ಬಿಕಮ್ ಸ್ಟ್ರೇಂಜರ್ಸ್ ಇನ್ ದೇರ್ ಓನ್ ಸ್ಟ್ರೀಟ್. ಕೋಣೆಯ ಕೂಸು ಕೊಳೆಯಿತು, ಓಣೆಯ ಕೂಸು ಬೆಳೆಯಿತು ಅಂತಾರೆ, ಗಾದೆ ಮಾತಿದ್ದು. ಸ್ಟ್ರೀಟ್ ಅಲ್ಲಿ ಓಡಾಡೋದು ಕಲಿಬೇಕು ಮಗು, 4 ಜನರು ಮಾತಾಡೋದು ಕಲಿಬೇಕು. ಇಲ್ಲ, ಈಗ ಯಾರು ಬಂದ್ರು ಅವ್ರು ಮಾತಾಡೋದಿಲ್ಲ ಮಕ್ಕಳು. ದೇ ಆರ್ ಆಲ್ ಬ್ಯುಸಿ ವಿತ್ ದೇರ್ ಸ್ಮಾರ್ಟ್ ಫೋನ್ಸ್. ಇದರಿಂದ ಏನಾಗ್ತಿದೆ, ಸಂತೆಯೊಳಗಿದ್ದು ಸಂತ ಅಂತ ಹೇಳ್ತಾರಲ್ಲ, ಹಾಗೆ ಗುಂಪಿನೊಳಗಿದ್ದು ನಾವು ಏಕಾಂಗಿ ಆಗ್ತಾ ಇದ್ವಿ. ಸಾಲಿಟೇರಿನೆಸ್, ಇದು ಒಂಥರ ಪನಿಷ್ಮೆಂಟ್. ಹಿಂದೆ ಬಹಳ ಉಗ್ರ ಹೋರಾಟಗಾರರನ್ನ ಕರ್ನೀರಿನ ಶಿಕ್ಷೆಗೆ ಕಳಿಸ್ತಿದ್ರು. ಸಾಲಿಟೇರಿನೆಸ್, ಏಕಾಂಗಿ, ಅವ್ರಿಗೆ ಏಕಾಂತದಲ್ಲಿ ಇದು ಶಿಕ್ಷೆ ಆಗಲಿ, ಇಟ್ ವಾಸ್ ಎ ಪನಿಷ್ಮೆಂಟ್. ಇದು ಆಗ್ತಾ ಇದೆ, ಮಕ್ಕಳಲ್ಲಿ ಆಗ್ತಾ ಇದೆ. ಸೈಕಿಕಲ್ ಡಿಸಾರ್ಡರ್ ಆಗ್ತಾ ಇದೆ, ಬಿಹೇವಿಯರಲ್ ಡಿಸಾರ್ಡರ್ ಆಗ್ತಾ ಇದೆ. IIM IIT ಹುಡುಗರು ದೇ ಆರ್ ಕಮಿಟಿಂಗ್ ಸುಸೈಡ್. ನಮ್ಮ ಕುಮಟಾದ ಪ್ರತಿಭಾವಂತ ವಿದ್ಯಾರ್ಥಿ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಒಂದು 5 ನಿಮಿಷ ತಡ ಆಗಿ ಹೋದ. ನಮ್ಮ ನಿಯಮಗಳು ಎಷ್ಟು ಕಠಿಣ. ಮಂತ್ರಿ ವಿಧಾನಸಭೆಗೆ ಬರೆದಿದ್ರೆ ಏನಾಗೋದಿಲ್ಲ, ಯಾವನು ಕೇಳೋದಿಲ್ಲ. ಅವನು ಯಾವಾಗ ಬರ್ಬೋದು, ಅವನು ಹೋಗ್ಬೋದು. ಇಂಗ್ಲೆಂಡ್ ನಲ್ಲಿ ಮೊನ್ನೆ ಒಬ್ಬ ಮಂತ್ರಿ, ಲಾಸ್ಟ್ ಇಯರ್ ಒಬ್ಬ ಮಂತ್ರಿ ಸದನಕ್ಕೆ ಕಾರ್ಯಕಲಾಪ ನಡೆದಾಗ ಸಾಮಾನ್ಯರ ಸಭೆಗೆ ಬರಲಿಕ್ಕೆ 10 ನಿಮಿಷ ತಡ ಆಯಿತು. ಹಿ ವಾಸ್ ಕಂಪೆಲ್ಡ್ ಟು ಪುಟ್ ಹಿಸ್ ರೆಸಿಗ್ನೇಷನ್, ಟೆಂಡರ್ ಹಿಸ್ ರೆಸಿಗ್ನೇಷನ್. ಯಾಕಂದ್ರೆ ಅವನು ಬರೋದ್ರೊಳಗೆ ಅವನ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಸದಸ್ಯರು ಕೇಳಿದ್ರು, ಉತ್ತರ ಹೇಳಕ್ಕೆ ಅವನು ಇರಲಿಲ್ಲ, ರಾಜೀನಾಮೆ ಕೊಟ್ಟ. ನಮ್ಮ ದೇಶದಲ್ಲಿ ಆ ಉದಾಹರಣೆ ಇದೆ ಇಲ್ಲ. ಆದ್ರೆ ವಿದ್ಯಾರ್ಥಿ 5 ನಿಮಿಷ ತಡ ಆದ್ರೆ ಅವನು ಫಾಸಿ ಹಾಕೋಬೇಕು. ಲರ್ನಿಂಗ್ ಎನ್ವೈರನ್ಮೆಂಟ್, ಅಟ್ಮಾಸ್ಫಿಯರ್, ಎನ್ಕರೇಜಿವ್ ಎಕ್ಸಾಮಿನೇಷನ್ ಸಿಸ್ಟಮ್ ನಮ್ಮಲ್ಲಿಲ್ಲ. ಫೋಬಿಯಾನ ಕ್ರಿಯೇಟ್ ಮಾಡ್ತಾ ಇದ್ವಿ ಮಕ್ಕಳಲ್ಲಿ, ಪರೀಕ್ಷಾ ಭಯ. ಮಂತ್ರಿಗಳು ಹೇಳ್ತಾರೆ, ನಾನು ಯಾವುದು 7ನೇ ತರಗತಿ ಮಕ್ಕಳಿಗೆ ಯಾವ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ ಮಾಡ್ತಾರೆ. ಅರೆ, ವೆದರ್ ಯು ಆರ್ ಕನ್ಸಲ್ಟೆಡ್ ಎನಿ ಎಕ್ಸ್ಪರ್ಟ್ಸ್ ಆರ್ ಯುವರ್ ಆಫೀಸರ್ಸ್, ನಮ್ಮ ಈಶ್ವರನಂತ ಆಫೀಸರ್ಸ್ ಕೇಳಿದಿರಿ, ಮೇಸ್ಟ್ರು ಕೇಳಿದಿರಿ? ಇಲ್ಲ. ಅಧಿಕಾರ ಇದೆ ಅಂದ್ಕೊಂಡು ಹೇಳ್ಬಿಡುದು. ಪಾಲಕರು ಅದನ್ನು ತಗೊಂಡು ಮಕ್ಕಳು ಹೇಳಿ ಪಬ್ಲಿಕ್ ಪರೀಕ್ಷೆ. ಮಕ್ಕಳು ಪರೀಕ್ಷೆ ಬಗ್ಗೆನೇ ಅರ್ಧ ಭಯ ಬಿದ್ದೋಗು. ಟೆರರೈಸಿಂಗ್, ಇದೊಂಥರ ಭಯೋತ್ಪಾದನೆ. ವಿ ಆರ್ ಟಾಕಿಂಗ್ ಅಬೌಟ್ ದಿ ಟೆರರ್ಸ್ ಫ್ರಮ್ ದಿ ಪಾಕಿಸ್ತಾನ್ ಮೆನಿ ಟೈಮ್ಸ್. ಈ ಟೆರರ್ಸ್ ಬಹಳ ಡೇಂಜರಸ್ ಅವ್ರಿಗಿಂತ. ವಿ ಕ್ಯಾನ್ ಟ್ಯಾಕಲ್ ದಟ್ ಟೆರರ್ಸ್ with our own war machinery, but it is very difficult to manage these kind of the terrors. ಜನರನ್ನ ಭಯಭೀತಗೊಳಿಸುವುದರಲ್ಲಿ ಕೆಲವರಿಗೆ ಖುಷಿ ಇದೆ, ವಿಕೃತಿ ಅದೊಂಥರ. ಎನಿಮಿ ಹೊರಗಿಲ್ಲ ಅಂದ್ರೂ ಎನಿಮಿ ನಾವು ಸೃಷ್ಟಿ ಮಾಡ್ತೇವೆ, ಇಲ್ಲೇ ಇದ್ದಾನೆ ಎನಿಮಿ ಅಂತ. ಬಿಕಾಸ್ ಪಾಲಿಟಿಕ್ಸ್ ಆಲ್ವೇಸ್ ಬಿಗಿನ್ಸ್ ಬೈ ಕ್ರಿಯೇಟಿಂಗ್ ದಿ ಎನಿಮೀಸ್. ಇಫ್ ದೇರ್ ಇಸ್ ನೋ ಎನಿಮೀಸ್, enmity again created between ourselves.
ದಂಧ. ಇಟ್ಸ್ ಅ multi-million dollar ದಂಧ, ದಟ್ ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್. ಇವರು ಶಿಕ್ಷಣದ ನೀತಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಅಂದ್ರೆ ದರ್ ಇಸ್ ನೋ ಸ್ಪೇಸ್ ಫಾರ್ ಎಕ್ಸ್ಪರ್ಟ್ಸ್. ಹಾಗಾಗಿ ಪೀಪಲ್ಸ್ ಆರ್ ಸರ್ಚಿಂಗ್, ಸ್ಟ್ರೈವಿಂಗ್ ಫಾರ್ ಅಲ್ಟರ್ನೇಟಿವ್ ಮಾಡೆಲ್ಸ್. ಸ್ಟೇಟ್ ಕಂಟ್ರೋಲ್ಡ್ ಎಜುಕೇಶನ್ ಸಿಸ್ಟಮ್ ಇದೆ, ಪ್ರೈವೇಟ್ ಇದೆ, ಅನುದಾನಿತ ಇದೆ, ಸಿಬಿಎಸ್ಇ ಇದೆ, ಇಂಟರ್ನ್ಯಾಷನಲ್ ಸಿಲೆಬಸ್ ಸ್ಕೂಲ್ ಇದೆ. ಜನರಿಗೆ ಆಪ್ಷನ್, ಚಾಯ್ಸ್, ಓಪನ್ ಮಾರ್ಕೆಟ್. ಆದ್ರೆ ಅಲ್ಟಿಮೇಟ್ಲಿ ಶಿಕ್ಷಣದ ಉದ್ದೇಶ ಏನು ಅನ್ನೋದು. ಪ್ಲೇಟೋ ಬಹಳ ದೊಡ್ಡ ಚಿಂತಕ. ಅವನು ಹೇಳ್ತಾನೆ, ಬೈ ಎಜುಕೇಶನ್ ಓನ್ಲಿ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ದ ಸೊಸೈಟಿ. ಮನುಷ್ಯರಲ್ಲಿ ಎಲ್ಲರಲ್ಲಿ ಎಲ್ಲ ಸಾಮರ್ಥ್ಯ ಇಲ್ಲ. ವ್ಯಕ್ತಿಯಲ್ಲಿ 3 ಗುಣಗಳಿದ್ದಾವೆ. ಒಬ್ಬನಿಗೆ ವಿವೇಕ ಹೆಚ್ಚಿದೆ, ರ್ಯಾಷನಾಲಿಟಿ, ರೀಸನಿಂಗ್ ಕೆಪಾಸಿಟಿ. ಮತ್ತೊಬ್ಬನಿಗೆ ಕಾಂಬ್ಯಾಟಿವ್ನೆಸ್ ಇದೆ, ಸ್ಪಿರಿಟ್ ಇದೆ, ಕ್ಷಾತ್ರಗುಣ ಇದೆ. ಮತ್ತೊಬ್ಬನಿಗೆ ಆಪಿಟೈಟ್ ಇದೆ, ತಿಂತಾನೆ, ದುಡಿತಾನೆ, ಕೆಲಸ ಮಾಡ್ತಾನೆ, ಗದ್ದೆ ಮಾಡ್ತಾನೆ ಇತ್ಯಾದಿ. ಸೊ ಈ ಮೂರು ರೀತಿಯ ಪ್ರತಿಭೆಗಳು ಮನುಷ್ಯನಲ್ಲಿ ಇದ್ದಾವೆ. ಅದನ್ನೇ ನಮ್ಮ ದಾರ್ಶನಿಕರು ಹಸಿ, ಮಸಿ, ಕೃಷಿ ಅಂತಾರೆ. ಹಸಿ ಅಂದ್ರೆ ಖಡ್ಗ ಯುದ್ಧೆ, ಮಸಿ ಅಂದ್ರೆ ಓದು ಬರಹ, ಕೃಷಿ ಅಂದ್ರೆ ಗದ್ದೆಯಲ್ಲಿ ಕೆಲಸ ಮಾಡೋದು. ಇವು ಬೇಸಿಕ್ ಸ್ಕಿಲ್ಸ್. ಅವನೇನಂತಾನೆ ಪ್ಲೇಟೋ, ಈ 3 ಸಾಮರ್ಥ್ಯ ಒಬ್ಬನೇ ವ್ಯಕ್ತಿಯಲ್ಲಿ ಸಮಾನ ಆಗಿರುವುದಿಲ್ಲ. ಕೆಲವರಲ್ಲಿ ರೀಸನ್ ಹೆಚ್ಚಿದೆ, ಕೆಲವರಲ್ಲಿ ಸ್ಪಿರಿಟ್ ಹೆಚ್ಚಿದೆ, ಕೆಲವರಲ್ಲಿ ಅಪೆಟೈಟ್ ಜಾಸ್ತಿ ಇದೆ. ಯಾರಲ್ಲಿ ಯಾವ ಗುಣ ಹೆಚ್ಚಿದೆ ಅವರಿಗೆ ಆ ತರಬೇತಿ, ಆ ಶಿಕ್ಷಣ ಕೊಡಬೇಕು. ಅವರು ಆ ಕೆಲಸವನ್ನು ಮಾಡಬೇಕು. ವಿವೇಕ ಗುಣ ಇದ್ದವರು ಆಳುವವರಾಗಬೇಕು, ಕ್ಷಾತ್ರ ಗುಣ ಇದ್ದವರು ಸೈನಿಕರಾಗಬೇಕು, ದುಡಿಯುವ ಸಾಮರ್ಥ್ಯ, ತಿಂದದ್ದು ಅರಗಿಸಿಕೊಳ್ಳುವ ಸಾಮರ್ಥ್ಯ ಯಾರಿಗಿದೆ ಅವರು ರೈತರಾಗಬೇಕು, ಕೃಷಿಕರಾಗಬೇಕು, ಕಾರ್ಮಿಕರಾಗಬೇಕು. ಸೊ ಅಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಎಜುಕೇಶನ್ ಶುಡ್ ಪ್ರಿಪೇರ್ಡ್ ಅಸ್ ಟು ಡೂ ಸರ್ಟನ್ ಕೈಂಡ್ಸ್ ಆಫ್ ದಿ ಜಾಬ್ಸ್. ಆದ್ರೆ ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 90% ಥಿಯರಿ ಕ್ಲಾಸಸ್. Students are fed up with our all kind of the theoretical lectures. ಪ್ರಾಕ್ಟಿಕಲಿ ಏನು ಗೊತ್ತೇನೇ ಇಲ್ಲ. ಈಗ ಹಾಲು ಹೇಗೆ ಬರುತ್ತದೆ ಅಂದ್ರೆ ಪ್ಯಾಕೆಟ್ ನಲ್ಲಿ ಬರ್ತದೆ ಮಕ್ಕಳು ಹೇಳ್ತಾರೆ. ಒಂದು 1/4 kg ಹಸಿ ಮೆಣಸು ತಗೊಂಡು ಬಂದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ಕೇಳೋ ಮಕ್ಕಳು ಇದ್ದಾರೆ. ಯಾಕಂದ್ರೆ ಮೆಣಸು ಹೇಗೆ ಬೆಳೀತಾರೆ, ಹಾಲನ್ನು ಹೇಗೆ ಕರೀತಾರೆ, ಆ ಸಂಸ್ಕೃತಿ ಹೋಗ್ತಾ ಇದೆ. ಜೀವನದಿಂದ ವಿಮುಖವಾದ ರೀತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ. ಇದರಿಂದ ದೊಡ್ಡ ಸಮಸ್ಯೆ ಏನಾಗ್ತಿದೆ, ಜೀವನದ ಪ್ರಾಯೋಗಿಕ ಸವಾಲುಗಳನ್ನು ಎದುರಿಸಲಿಕ್ಕೆ ಮಕ್ಕಳು ವಿಫಲ ಆಗ್ತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಆತ್ಮಹತ್ಯೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಫ್ರಸ್ಟ್ರೇಷನ್. ನಾವು ಸೈಕ್ಯಾಟ್ರಿಸ್ಟ್ ಕಡೆ ನೀವು ಹೈದರಾಬಾದ್, ಬೆಂಗಳೂರು ದೊಡ್ಡ ದೊಡ್ಡ ಮೆಟ್ರೋಗಳಲ್ಲಿ ಹೋದ್ರೆ ದೊಡ್ಡ ಬಿಸಿನೆಸ್ ಅಂದ್ರೆ ಇವತ್ತು ಸೈಕ್ಯಾಟ್ರಿಸ್ಟ್, ಕ್ಲಿನಿಕಲ್ ಸೈಕ್ಯಾಟ್ರಿಸ್ಟ್, ದೆನ್ ಕೌನ್ಸಿಲರ್ಸ್. ಸಣ್ಣ ಸಣ್ಣ ಮಕ್ಕಳು, ದೇ ನೀಡ್ಸ್ ಕೌನ್ಸಿಲಿಂಗ್. ಈ ಹದಿಹರೆಯಕ್ಕೆ ಬರುವ ಮಕ್ಕಳು, ಈ ಪ್ರೌಢ ಶಿಕ್ಷಣದಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಮೇಸ್ಟ್ರುಗಳಿಗೆ. ಟ್ರಾನ್ಸ್ಫಾರ್ಮಿಂಗ್ ಸ್ಟೇಜ್ ಅಲ್ಲಿ ನಿಮ್ಮ ಜೊತೆ ಮಕ್ಕಳು ಇದ್ದಾರೆ. ಶಾರೀರಿಕವಾಗಿ, ಮಾನಸಿಕವಾಗಿ ದೊಡ್ಡ ರೀತಿಯ ಪ್ರವಾಹದೋಪಾದಿಯ ಒಂದು ಪರಿವರ್ತನೆ ಅವರಲ್ಲಿ ಉಂಟಾಗ್ತದೆ. ಆಗ ಅವರ ಆಲೋಚನೆ ಅಲ್ಲಿ, ಅವರ ದೇಹದಲ್ಲಿ, ಮನಸ್ಸಲ್ಲಿ ಏನಾಗ್ತಂತ ಅವರಿಗೆ ಗೊತ್ತಾಗೋದಿಲ್ಲ. ಇಟ್ಸ್ ವೆರಿ ಟ್ರಾನ್ಸಿಷನಲ್ ಸ್ಟೇಜ್. ಅದನ್ನ ಅಡ್ರೆಸ್ ಮಾಡಲಿಕ್ಕೆ ಏನಾದರೂ ನಮ್ಮಲ್ಲಿ ಮೆಕ್ಯಾನಿಸಮ್ ಇದೆಯಾ? I strongly suggested every school should have an counselor, trained counselor ಬೇಕು. ಅಂದ್ರೆ ಮಾತ್ರ ಮಕ್ಕಳ ಬಿಹೇವಿಯರಲ್ ಸೈಕಾಲಜಿಯನ್ನ ನಾವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ನಾವು ಮಾಡ್ತಾ ಇಲ್ಲ. ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಮತ್ತೊಂದು ಟೀಚರ್ ಇಲ್ಲ ಅಂತ ಗದ್ದಲ ಮಾಡ್ತಾರೆ ಜನ. ಇಲ್ಲ, ನಮ್ಮ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವ ಒಂದು ವ್ಯವಸ್ಥೆ ಶಾಲೆಯಲ್ಲಿ ಬೇಕು ಅಂತ ಯಾರು ಹೇಳೋದು. ಇದು ಬಹಳ ಇಂಪಾರ್ಟೆಂಟ್. ಇನ್ನು IQ, EQ, SQ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಇಂಟೆಲೆಕ್ಚುಯಲ್ ಕೋಶೆಂಟ್, ಬೌದ್ಧಿಕ ಸಾಮರ್ಥ್ಯ ನಮ್ಮ ಮಕ್ಕಳು ಜಾಸ್ತಿ ಆಗಬೇಕು. ಎಲ್ಲಾ ಪಾಲಕರು, ಯಾವ ಪಾಲಕರು ನಮ್ಮ ಮಗ ದಡ್ಡ ಆಗಲಿ ಅಂತ ಬಯಸುವುದಿಲ್ಲ, ಶಾಣ್ಯರಾಗಲಿ ಅಂತ ಹೇಳ್ತಾರೆ. ಎಮೋಷನಲ್ ಕೋಶೆಂಟ್, ಭಾವನಾತ್ಮಕ ಜಾಣತನ ನಮ್ಮ ಮಕ್ಕಳಿಗೆ ಬೇಕಂತ ಎಷ್ಟು ಮಂದಿ ವಿಚಾರ ಮಾಡ್ತೀವಿ. ಫೈನಲಿ ಅವರ್ ಎಮೋಷನ್ಸ್ ಬ್ರಿಂಗ್ ಅಸ್ ಟು ದಿ ಲೆವೆಲ್ ಆಫ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ಯಾವುದೂ ಕೆಲಸದಲ್ಲಿ ನಿನಗೆ ಭಾವನಾತ್ಮಕ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ
ಆಗೋದಿಲ್ಲ. ಯಾವ ಸಾಧನೆ ಮಾಡ್ಲಿಕ್ಕೆ ದೋ ಯು ಆರ್ ಕೇಪಬಲ್. ಸೊ ಎಮೋಷನ್ಸ್ ಆರ್ ಸೋ ಸ್ಟ್ರಾಂಗ್ ದೇ ಕ್ಯಾನ್ ಇವನ್ ಚೀಟ್ ಯುವರ್ ಇಂಟೆಲೆಕ್ಚುವಲ್ ಕೋಶನ್. ನಿಮ್ಮ ಬುದ್ಧಿಯನ್ನು ಕೂಡ ತಲೆ ಮೇಲೆ ಅದು ಹಾರಿ ಹೋಗ್ತವೆ. ಅಷ್ಟು ಶಕ್ತಿ ಅದಕ್ಕಿದೆ. ಅಷ್ಟು ಪವರ್ಫುಲ್ ಆದಂತಹ ಭಾವನೆಗಳನ್ನ ನಿರ್ವಹಿಸುವ ಕಲೆ, ಜಾಣತನ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಭಾವನೆಗಳನ್ನ ಪ್ರಕಟಪಡಿಸಲಿಕ್ಕೆ, ಭಾವನೆಗಳ ಗುಲಾಮರು ನೀವಾಗದಂತೆ ನಿಮ್ಮನ್ನ ನೋಡಿಕೊಳ್ಳಲಿಕ್ಕೆ ನಾವು ತರಬೇತಿಯನ್ನ ಮಾಡಿದ್ದೇವಾ ಮಕ್ಕಳಿಗೆ? ಇಲ್ಲ. ಸೊ ಎಮೋಷನಲ್ ಇಂಟೆಲಿಜೆನ್ಸ್ ಅಲ್ಲಿ ನಮ್ಮ ಮಕ್ಕಳು ಬಹಳ ಹಿಂದೆ ಇದ್ದಾರೆ. ದೇ ಫೇಲ್ ಟು ಮ್ಯಾನೇಜ್ ದೇರ್ ಫೀಲಿಂಗ್ಸ್, ದೇ ಫೇಲ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಪ್ರಾಪರ್ಲಿ. ನನ್ನ ಗೆಳೆಯ ಸ್ನಾತಕೋತ್ತರ ತರಗತಿಯಲ್ಲಿ ಓದುವಾಗ ಅವರ ಚಿಕ್ಕಪ್ಪ ತೀರಿ ಹೋದ್ರು, ಮಾಹಿತಿ ಸಿಕ್ತು. ಅವನಿಗೆ ಹೋಗ್ಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ವಿ, ಬಸ್ಸಿಗೆ ಹೋಗಂತೆಲ್ಲ. ಅವನು ಹೋಗ್ಲಿಕ್ಕೆ ಹಿಂಜರಿತಾ ಇತ್ತು. ಯಾಕೆ ಕೇಳಿದ್ರೆ, ಇಲ್ಲ ನಮ್ಮ ಊರಲ್ಲಿ ಎಲ್ಲ ತುಂಬಾ ಅಳ್ತಾ ಇರ್ತಾರೆ ಜನ, ಇಲ್ಲಿ ಭಾಷೆಯಲ್ಲಿ ತೀಡುವುದು ಅಂತ ಹೇಳ್ತಾರೆ, ನನಗೆ ಅಲ್ಲಿ ಅಳಲಿಕ್ಕೆ ಬರುವುದಿಲ್ಲ, ನಾ ಹೋದ್ರೆ ಐ ವುಡ್ ಬಿಕಮ್ ದ ಸ್ಟ್ರೇಂಜರ್ ಟು ದಟ್ ಕಾಂಟೆಕ್ಸ್ಟ್. ನೋಡ್ರಿ, ದುಃಖ ವಾತಾವರಣದಲ್ಲಿ ಅಳಲಿಕ್ಕೆ ಬರುವುದಿಲ್ಲ ಅಂದ್ರೆ ನಾವು ಎಮೋಷನ್ಸ್ ಇಲ್ಲ ಅಂತ, ಹೌದಲ್? ಅದು ಹೇಳುದ, ಅಳುದು ನಗುದು ಹೇಳುದು ಸ್ವಾಭಾವಿಕವಾಗಿ ಬರಬೇಕಾದ, ಹೌದಲ್? ಒಂದು ಸ್ವಾಭಾವಿಕ ಪ್ರವೃತ್ತಿಯನ್ನ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ನಮ್ಮ ಸೋಷಿಯಲ್ ಎಜುಕೇಶನಲ್ ಸಿಸ್ಟಮ್ ನಲ್ಲಿ ಸಾಧ್ಯ ಆಗಿಲ್ಲ. ರಾಜಸ್ಥಾನಿ ಕಡೆ ಮಾರ್ವಾಡಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಸತ್ತಾಗ ಅವ್ರಿಗೂ ಅಳಲಿಕ್ಕೆ ಬರುವುದಿಲ್ಲ, ನಂಬರ್ 1. ನಂಬರ್ 2, ಅಳಲಿಕ್ಕೆ ಪುರುಸತ್ತೆ ಇರುವುದಿಲ್ಲ. ಯಾಕಂದ್ರೆ ಅವನು ತಿಜೋರಿ ಚಾವಿ ಎಲ್ಲೆಲ್ಲಿ ಇಟ್ಟಾನೆ, ಬ್ಯಾಂಕ್ ಪಾಸ್ಬುಕ್, FD ಬಾಂಡ್ ಎಲ್ಲಿಟ್ಟಾನೆ, ಇನ್ಸೂರೆನ್ಸ್ ಸುಡುಗಾಡು ಏನೇನಾಗಿದೆ ಅದೆಲ್ಲ ನೋಡ್ಲಿಕ್ಕೆ ಟೈಮ್ ಇರ್ತದೆ. ಸೊ ದೇ ಆರ್ ಸ್ಕೇರ್ಡ್ ಆಫ್ ದಟ್ ಸ್ಕಿಲ್. ವಾಟ್ ದೇ ಇನ್ವೆಂಟೆಡ್? ದೇ ಇನ್ವೆಂಟೆಡ್ ಎ ಇನ್ಸ್ಟಿಟ್ಯೂಷನ್, ಪ್ರೊಫೆಷನಲ್ ವೀಪರ್ಸ್. ಮಹಾಶ್ವೇತಾದೇವಿ ನನ್ನ ಬಹಳ ಮೆಚ್ಚಿನ ಕಾದಂಬರಿಕಾರ್ತಿ, ರುಡಾಲಿ ಅಂತ ಕಾದಂಬರಿ ಬರೆದಿದ್ದಾಳೆ. ಅದರ ಬಗ್ಗೆನೆ ಒಂದು 100 ಸಲ ನಾವು ಓದಿರ್ಬೇಕು, ಮತ್ತೆ ಮತ್ತೆ ಓದ್ತಾ ಇರ್ತೀನಿ. ಬುಫೇನ್ ಹಜಾರಿಕಾ ಅದನ್ನ ಸಿನಿಮಾ ಎಲ್ಲ ಮಾಡಿದ್ರು ಹಿಂದಿಯಲ್ಲಿ. ತುಂಬಾ ಒಳ್ಳೆ ಹಾಡುಗಳು ಇದಾವೆ, ಈಗಲೂ ನಾ ಕೇಳ್ತಾ ಇರ್ತೀನಿ ಅವಾಗ. ದಿಲ್ ಘೂಮ್ ಘೂಮ್ ಕರೆ. ಡಿಂಪಲ್ ಕಪಾಡಿ ಅದ್ಭುತವಾಗಿ ರುಡಾಲಿ ಪಾತ್ರವನ್ನ ಮಾಡಿದಾಳೆ ಅದರಲ್ಲಿ. ಅಂದ್ರೆ ಏನು ವ್ಯವಸ್ಥೆ ಎಷ್ಟು ಕ್ರೌರ್ಯವಾಗಿದೆ ಅಂತ ಹೇಳೋದಕ್ಕೆ ಉದಾಹರಣೆ. ನಗಲಿಕ್ಕೆ ಅಳಲಿಕ್ಕೆ ನಮಗ್ ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. Whenever situation demands to weep, we are supposed to weep, supposed to cry, supposed to laugh, supposed to smile. These are the emotional skills which are very essential to impart. So ಹಾಗಾಗಿ ಶಿಕ್ಷಣ ವ್ಯವಸ್ಥೆ ವರ್ತಮಾನದಲ್ಲಿ ಇಂತಹ ಸ್ಥಿತಿಯಲ್ಲಿದೆ. ಸಾಕಷ್ಟು ಸಮಯ ಇನ್ನು ಮುಂದೆ ಮಾತಾಡೋದಿದ್ದಾರೆ, ಸೂಚನೆಯನ್ನ ನಮ್ಮ ಹಿರಿಯರು ನೀಡ್ತಾ ಇದ್ದಾರೆ. ಮತ್ತೆ ಅವಕಾಶ ಇದ್ರೆ ನಾನು ಮುಂದೆ ಹೇಳಬಲ್ಲೆ. ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.